ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ, ಮನುಷ್ಯನಿಗೆ ಈ ಮೂರು ಶರೀರಗಳ ಅನುಭವ ಇದೆಯೋ ಇಲ್ವೋ ಎಂಬ ಪ್ರಶ್ನೆ, ಅಥವಾ ನಿಜವಾಗಲೂ ಈ ಶರೀರಗಳಿಗೂ ಈ ಕರ್ಮಕ್ಕೂ ಸಾಮ್ಯತೆ ಇದೆಯಾ ಎಂಬ ಪ್ರಶ್ನೆ. ನೋಡಿ, ಸಾಮಾನ್ಯವಾಗಿ ಮನುಷ್ಯನಿಗೆ ಮೂರು ಶರೀರಗಳಿವೆ ಅಂತ ಹೇಳ್ತೀವಿ. ಯಾವುದು? ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. ಈ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ ಹೇಗೆ ಅನುಭವವನ್ನು ಪಡೀತದೆ? ಈ ನೋಡಿ, ಸ್ಥೂಲವಾದ ಶರೀರ ಸ್ಥೂಲವಾದ ಅನುಭವವನ್ನು ಪಡೀತದೆ. ಸ್ಥೂಲವಾದ ಇಂದ್ರಿಯಗಳ ಮುಖಾಂತರ ಸ್ಥೂಲವಾದ ಪಂಚಭೂತದ ಅನುಭವಗಳನ್ನು ಪಡೆಯೋದು. ಸ್ಥೂಲವಾದ ಶರೀರದ ಮುಖಾಂತರ ಜಗತ್ತಿನಲ್ಲಿ ಏನು ಅನುಭವ ಪಡೀತದೋ ಸ್ಥೂಲ ಶರೀರ ಅಂತ ಹೇಳ್ತೀವಿ. ಮತ್ತು ಈ ಸೂಕ್ಷ್ಮ ಶರೀರ ಅಂದರೆ ಮನಸ್ಸೇ, ಬೇರೆ ಏನಿಲ್ಲ. ಮನಸ್ಸಿನಲ್ಲಿ ಏನು ನಮ್ಮ ಚಿತ್ತ ವೃತ್ತಿಗಳು, ಏನು ಯೋಚನೆಗಳು, ಕಲ್ಪನೆಗಳು, ಭಾವನೆಗಳು, ಅನುಭವಗಳು, ಸುಖ ದುಃಖ ಎಲ್ಲ ಅನುಭವಗಳು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಅದನ್ನು ವ್ಯಕ್ತ ಆಗೋದು ಸ್ಥೂಲ ಶರೀರ ಮುಖಾಂತರ. ಅದು ಸೂಕ್ಷ್ಮ ಏನು ಅವ್ಯಕ್ತ ರೂಪದಲ್ಲಿ ಏನು ಅನುಭವಗಳು ಇರ್ತವೋ, ಭಾವನೆಗಳು ಇರ್ತವೋ, ಎಲ್ಲವೂ ಅದು ಸೂಕ್ಷ್ಮ ಭಾವದಲ್ಲಿರಿಂದ ಅದು ಸೂಕ್ಷ್ಮ ಶರೀರ, ಅದೇ ಮನಸ್ಸು. ಮತ್ತು ಈ ಕಾರಣ ಶರೀರ ಅಂದರೆ ಈ ಸೂಕ್ಷ್ಮ ಮತ್ತು ಸ್ಥೂಲ ಶರೀರಕ್ಕೆ ಕಾರಣಕರ್ತರಾಗಿದೆ, ಅದೇ ಕಾರಣ ಶರೀರ. ಆ ಕಾರಣ ಶರೀರಕ್ಕೆ ನಾವು ಏನಪ್ಪ ಹೇಳ್ಬೇಕಂದ್ರೆ, ಅದು ಅಜ್ಞಾನದ ಪದರ ಅದರಿಂದ ತುಂಬಿದೆ. ನಾನೆಂಬ ವೃತ್ತಿ ಆ ವೃತ್ತಿಯಲ್ಲಿ ಗುರುತಿಸ್ಕೊಂಡು ನಾನು ದೇಹಾತ್ಮ ಬುದ್ಧಿ ಎಂಬ ಭಾವದಲ್ಲಿ ಇರೋದೇ ಕಾರಣ ಶರೀರ. ಅದೇ ರೀತಿಯಾಗಿ ಆ ಸೂಕ್ಷ್ಮ ಶರೀರ ಸ್ಥೂಲ ಶರೀರಕ್ಕೆ ಒಂದು ರೀತಿ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಯಾವುದಪ್ಪ ಅಂದರೆ ಅದು ಕಾರಣ ಶರೀರ, ಅದು ಅಜ್ಞಾನದಿಂದ ಆವೃತವಾಗಿದೆ. ಈಗ ನಾವು ಈ ಶರೀರಗಳ ಅನುಭವ ಗೊತ್ತಾಯಿತು. ಅದೇ ರೀತಿಯಾಗಿ ಈ ಶರೀರಕ್ಕೂ ಕರ್ಮಕ್ಕೂ ಏನಾದರೂ ಸಾಮ್ಯತೆ ಇದೆ ಎಂಬ ಪ್ರಶ್ನೆ. ನೋಡಿ, ಕಾರಣ ಶರೀರ ಅಂದರೆ ಅಜ್ಞಾನದಿಂದ ಮಾಡಲ್ಪಟ್ಟಿದೆ. ಅದು ಅಜ್ಞಾನ ಅಂದರೆ ಜನ್ಮಗಳಿಂದ ಕೂಡಲ್ಪಟ್ಟಿದೆ. ಅದು ಒಂದು ಜನ್ಮದಿಂದ ಸಂಪಾದನೆ ಮಾಡಿದ್ದಲ್ಲ ಅಜ್ಞಾನದ ಕರ್ಮಗಳು. ಅಂದರೆ ಸಾಕಷ್ಟು ಯಥೇಚ್ಛವಾಗಿ ಇರುವ ಕರ್ಮಗಳು ಅದೇ ಸಂಚಿತ ಕರ್ಮ. ಆ ಸಂಚಿತ ಕರ್ಮಗಳಿಗೂ ಅಜ್ಞಾನಕ್ಕೂ ಸಂಬಂಧ ಇದೆ. ಮತ್ತು ಆ ಸಂಚಿತ ಕರ್ಮದಿಂದ ಕೆಲವು ಭಾಗವನ್ನು ತೆಗೆದುಕೊಂಡು ಬರೋದೇ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮಕ್ಕೆ ಸಂಬಂಧ ಯಾವುದಿದೆ ಅಂದರೆ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರ ಆಗ ಪ್ರೆಸೆಂಟ್ ಏನು ಅನುಭವನ ಪಡೀತಾ ಇದ್ವಿ, ಸುಖ ದುಃಖದ ಅನುಭವಗಳು, ಎಲ್ಲವೂ ಆ ಕರ್ಮ ಅಂದರೆ ಮನಸ್ಸೇ, ಬೇರೆ ಏನೂ ಅಲ್ಲ. ಆ ಮನಸ್ಸಿನ ಮುಖಾಂತರ ನಾವು ವ್ಯಕ್ತಪಡ್ತೀವಿ ಆ ಸ್ಥೂಲವಾದ ಶರೀರ. ಆ ಸ್ಥೂಲವಾದ ಶರೀರದಿಂದ ಮಾಡಲ್ಪಟ್ಟ ಕರ್ಮಗಳು, ಆ ಪರಿಣಾಮ ಎದುರಿಸೋದು ಅದು ಆಗಾಮಿ ಕರ್ಮ ಅಂತ ಹೇಳ್ತೀವಿ. ಹೀಗೆ ಎಲ್ಲ ಈ ಕರ್ಮಗಳಿಗೂ ಮತ್ತು ಶರೀರಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ತೀವಿ. ಹೀಗಿರುವಾಗ ನಾವು ಈ ಕಾರಣ ಶರೀರ ಅಂತ ನಾವು ಹೇಳೋದು. ಈಗ ನಾವು ಇಲ್ಲಿ ನಿಜವಾದ ಶರೀರ ಇದೆಯಾ ಎಂಬ ಪ್ರಶ್ನೆ. ನೋಡಿಯಪ್ಪ, ನಿಜವಾದ ಶರೀರ ಯಾರಿಗಿದೆ, ಅದು ಹೇಗಿದೆ ಅಂತ ನಾವು ವಿಚಾರ ಮಾಡೋಣ. ಅಲ್ಲಿ ನಿಜವಾಗಲೂ ದ್ವೈತ ಅನ್ನೋದೇ ಇಲ್ಲ ಇರುವಾಗ ಶರೀರಗಳು, ಈ ಮೂರು ಶರೀರಗಳು ಎಲ್ಲಿಂದ ಬಂದವು? ಈ ಮೂರು ಶರೀರಗಳು ಹೇಗೆ ಇಲ್ಲ ಅಂತ ನಾವು ವಿಚಾರ ಮಾಡೋಣ. ಇದ್ದರೂ ಅದು ಯಾವ ದೃಷ್ಟಿಕೋನಕ್ಕಿದೆ ಅಂತ ನಾವು ವಿಚಾರ ಮಾಡೋಣ. ಒಂದು ಉದಾಹರಣೆಗೆ ನೋಡಿ, ಸಮುದ್ರದಲ್ಲಿರೋ ನೀರು ಅಲೆಯಾಗಿ ಕಂಡುಬಂತು. ಆ ಅಲೆ ನಾನು ಅಲೆ ಅಂತ ಗುರುತಿಸ್ಕೊಂಡಾಗ ಅಲೆ ಬೇರೆಯಾಗಿ ಕಾಣ್ತು, ನಾನು ನೀರು ಅಂತ ಬೇರೆಯಾಗಿ ನೋಡ್ತು, ಮತ್ತು ಗುಳ್ಳೆನ ಬೇರೆಯಾಗಿ ನೋಡ್ತು. ಅಲ್ಲಿ ಪ್ರತ್ಯೇಕವಾದ ಅಸ್ತಿತ್ವವನ್ನು ರೂಪುಗೊಳ್ಳುತ್ತು. ಅಲೆಗೆ ಒಂದು ಅಸ್ತಿತ್ವ, ಗುಳ್ಳೆಗೆ ಒಂದು ಅಸ್ತಿತ್ವ, ಸಮುದ್ರಕ್ಕೆ ಒಂದು ಅಸ್ತಿತ್ವ, ಮತ್ತು ಹೀಗೆ ಪ್ರತ್ಯೇಕ ಅಸ್ತಿತ್ವವನ್ನು ಗುರುತಿಸ್ಕೊಂತು. ಈ ಪ್ರತ್ಯೇಕ ಅಸ್ತಿತ್ವ ಖಂಡಿತವಾಗಲೂ ಇದೆಯಾ ಇಲ್ವಾ ಎಂಬ ಪ್ರಶ್ನೆ. ಅದೇ ರೀತಿಯಾಗಿ ನಮ್ಮ ಏನು ಈ ಕಾರಣ ಶರೀರ ಅಂತ ಏನು ಹೇಳ್ತೀವೋ ಅದು ಅಜ್ಞಾನದಿಂದ ಆವೃತವಾಗಿದೆ. ಅಜ್ಞಾನದಲ್ಲಿ ನಾನು ದೇಹಾತ್ಮ ಬುದ್ಧಿ, ದೇಹದ ಅನುಭವ, ನಾನು ದೇಹಾತ್ಮ ಬುದ್ಧಿ, ನಾನು ದೇಹ ಮನಸ್ಸು ಬುದ್ಧಿ ಅಂತ ನಾನು ನನ್ನದು ಅಂತ ನಾವು ಅಹಂಕಾರ ಮಮಕಾರಗಳು ಎಂದು ವ್ಯಾಮೋಹದಲ್ಲಿ ಸಿಕ್ಕಾಕೊಂಡು, ಆ ವ್ಯಾಮೋಹಕ್ಕೆ ಏನಂತೀವಿ, ಅದೇ ಅಜ್ಞಾನ. ಅದು ಯಾವ ರೀತಿ ಆಯಿತಪ್ಪ ಅಂದರೆ, ಅಲ್ಲಿ ನಿಜವಾದ ಅಸ್ತಿತ್ವವನ್ನು ನಾವು ಮರ್ತಂಗಾಯಿತು. ಹೇಗಪ್ಪ ಅಂದರೆ, ಅಲ್ಲಿ ಸಮುದ್ರದಲ್ಲಿ ಬಂದಿರೋ ನೀರಿನಿಂದ ಬಂದ ಅಲೆ ಅಂತ ಗುರುತಿಸ್ಕೊಂತು.
ಇಲ್ಲಿ ಜೀವಭವ ನಾನು ದೇಹ, ದೇಹ ಮನಸ್ಸು ಬುದ್ಧಿ ಎಂಬ ದೇಹಾತ್ಮ ಬುದ್ಧಿ ಜೀವಭವ ಅನ್ನೋದು ಗುರುತಿಸ್ಕೊಂತು. ಈಗ ಈ ಎರಡಕ್ಕೂ ಏನಪ್ಪ ಒಂದೇ ವ್ಯತ್ಯಾಸ ಇದೆ ನೋಡಿ, ಯಾವ ವ್ಯತ್ಯಾಸನಿಲ್ಲ ಅಲೆಗೂ ಮತ್ತು ನಾನು ದೇಹ ಮನಸ್ಸು ಬುದ್ಧಿ ಅಂತ ಗುರುತಿಸ್ಕೊಳ್ಳೋದಕ್ಕೂ. ಅಂದರೆ ಅಲ್ಲಿ ಅಲ್ಲಿ ನಿಜವಾಗಲೂ ಅಲೆ ಆಗಿದೆಯಾ? ನಿಜವಾಗಲೂ ಅಲೆ ಆಗಿದೆಯಾ? ನಿಜವಾಗಲೂ ಅಲೆ ಆಗಿದೆಯಾ? ಅಲ್ಲಿ ನೀರಿನಿಂದ ಅಲೆ ಬೇರೆ ಆಗಿದೆಯಾ? ಹಂಗೆ ಇಲ್ಲಿ ಪರಮಾತ್ಮ ಚೈತನ್ಯದಿಂದ ನಾವು ಬೇರೆ ಆಗಿದ್ದೀವಂತ ನಾವು ಅಂದ್ಕೊಂಡಿದ್ವಲ್ಲ, ಅಲೆ ಬೇರೆ ಆಗಿದೆ ಅಂತ ಅದು ಅಂದ್ಕೊಂಡೈತೆ. ಆ ಅಂದ್ಕೊಂಡಿದೆಯಲ್ಲ ಅನಿಸಿಕೆ, ಆ ಅನಿಸಿಕೆನೇ ಒಂದು ಭ್ರಮೆ. ಇಲ್ಲಿ ಜೀವಭಾವದಲ್ಲಿ ನಾನು ಜೀವ, ನಾನು ದೇಹ ಮನಸ್ಸು ಬುದ್ಧಿ ಅನಿಸಿಕೆನೇ ಭ್ರಮೆ. ಈಗ ಮತ್ತೆ ಆ ಒಲೆ ನಾನು ನೀರಾಗಬೇಕು ಅಂತ ಅನ್ಕೊಳಕ್ಕೆ ಹೋಗ್ತಾ ಇದ್ದಲ್ಲ, ನಾನು ನೀರಾಗಬೇಕು ಅನ್ಕೊಳಕ್ಕೆ ಹೋಗ್ತೈತೆ. ಇಲ್ಲಿ ಜೀವಭಾವದಲ್ಲಿ ನಾನು ಮುಕ್ತಿ ಪಡೆಯೋಕ್ಕೆ ಅಥವಾ ಜ್ಞಾನ ಪಡೆಯೋಕ್ಕೆ ನಾನು ಪರಮಾತ್ಮನಾಗಬೇಕು ಅಥವಾ ಚೈತನ್ಯ ಆಗಬೇಕು ಅಂತ ಅಂದ್ಕೊಳ್ಳೋದು ಸಹ ಭ್ರಮೆ. ಅಲ್ಲಿ ಅಲೆ ನೀರಾಗಬೇಕು ಅನ್ನೋದು ಭ್ರಮೆ ಅಲ್ಲದೆ ಬೇರೆ ಏನು ಇದೆ? ಯಾಕಂದರೆ ಅಲೆ ನೀರು ಆಗಬೇಕಾ? ನೀರೇ ಆಗಿದೆ. ಅಲ್ಲಿ ನೀರು ಆಗಿಲ್ಲ ಮತ್ತು ಆಗಿದ್ದೀನಿ, ಆಗಬೇಕಲ್ಲ ಅನಿಸಿಕೆಗಳು ಎಲ್ಲವೂ ಕಲ್ಪಿತ. ನಮ್ಮ ಜೀವನದಲ್ಲೂ ಸಹ ನಾವು ಜೀವಭಾವದಲ್ಲಿ ನಾವು ಜ್ಞಾನ ಪಡೆದು ಮುಕ್ತಿ ಪಡಿಬೇಕು ಅಥವಾ ಈ ಎಲ್ಲವೂ ಇದೆಯಲ್ಲ ಎಲ್ಲವೂ ಕಲ್ಪನೆ. ಈಗ ನಾವು ಏನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂತ ಏನು ಹೇಳಿದ್ವೋ, ಎಲ್ಲವೂ ಕರ್ಮಗಳಿಗೆ ಸಂಬಂಧ ಏನು ಹೇಳಿದ್ವೋ, ಇದೆಲ್ಲವೂ ಅಲೆಯ ದೃಷ್ಟಿಕೋನದಲ್ಲಿ ಮಾತ್ರ ಇದೆ. ದ್ವೈತದ ಅನುಭವಗಳಿದೆ. ಅಲ್ಲಿ ಅಲೆ ಬೇರೆ, ನೀರು ಬೇರೆ, ಸಮುದ್ರ ಬೇರೆ, ಗುಳ್ಳೆ ಬೇರೆ ಅಂತ ಆ ವಿಜ್ಞಾನದಲ್ಲಿ ಮಾತ್ರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಎಲ್ಲವೂ ದ್ವೈತ ಇದೆ. ಅಲ್ಲಿ ಅಲ್ಲಿ ನಿಜವಾಗಲೂ ಅಲೆಯಿಂದ ಗುರುತಿಸ್ಕೊಂಡೇ ಇಲ್ದಾಗ ಅಲ್ಲಿ ಕೇವಲ ನೀರೇ ಹಂಗೆ ಕಂಡುಬರ್ತಾ ಇರುವಾಗ, ಹಂಗೆ ಆ ಪರಮಾತ್ಮ ಚೈತನ್ಯನೇ ಏಕತ್ವಭಾವದಲ್ಲಿ ಕಂಡುಬರ್ತಾ ಇರುವಾಗ, ಅದ್ವೈತ ಅನುಭವದಲ್ಲಿ ಅಲ್ಲಿ ಕಾರಣ ಶರೀರ ಎಲ್ಲಿ, ಸೂಕ್ಷ್ಮ ಎಲ್ಲಿ, ಸ್ಥೂಲವಾದಿ ಶರೀರ ಯಾವ ಅನುಭವ ಎಲ್ಲಿದೆ? ಎಲ್ಲವೂ ಅದ್ವಿತೀಯ ಚೈತನ್ಯ, ಆ ಪರಬ್ರಹ್ಮ ಸ್ವರೂಪ ಅನುಭವ ಆಗುತ್ತೆ. ಎಲ್ಲವೂ ಶರೀರ ಕಲ್ಪನೆಗಳು ಕರ್ಮ ಎಲ್ಲವೂ ಒಂದು ಭ್ರಾಂತಿ ಇದೆ. ಕಾಲಾತೀತ ಗುಣಾತೀತ, ಯಾವ ಕಾಲದಲ್ಲೂ ಕಾಲವನ್ನು ಮೀರಿರುವ ಆ ಚೈತನ್ಯಕ್ಕೆ ಕಾಲದಲ್ಲಿ ಹುಟ್ಟಾಕುವ ಈ ಕರ್ಮಗಳಾಗಲಿ ಸಂಚಿತ ಕರ್ಮಗಳೆಲ್ಲವೂ ನಶಿಸಿ ಹೋಗುತ್ತವೆ ಈ ಅದ್ವೈತದ ಅನುಭವದಲ್ಲಿ ಅಂತ ಹೇಳ್ತೀವಿ. ಹೀಗಿರುವಾಗ ಎಲ್ಲವೂ ಒಂದು ರೀತಿ ಆ ನೀರಿನಿಂದ ಬಂದ ಅಲೆ ಯಾವ ರೀತಿ ನಾನು ಅಲೆ ಎಂಬ ಕಲ್ಪಿತದಲ್ಲಿ ಉಂಟೋ, ನಾವು ಅದೇ ರೀತಿಯಾಗಿ ಈ ಶರೀರ ಈ ಕರ್ಮಗಳು ಎಲ್ಲ ಒಂದು ಕಲ್ಪನೆ ಮಟ್ಟದಲ್ಲಿ ಭ್ರಾಂತಿ ಮಟ್ಟದಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.